ಒಟ್ಟು ಈ ರ್ಯಾಪಿಡೋ ಕ್ಯಾಬ್ಗಳನ್ನು ಅಂದರೆ ಏನು ಬೈಕ್ ಕ್ಯಾಬ್ಗಳೇನು ಬಾಡಿಗೆ ಮಾಡ್ತಾ ಇದ್ವಲ್ಲ ಅದನ್ನು ನೀವು ನಿಷೇಧ ಮಾಡಬೇಕು. ಜನವರಿ ಅಂದರೆ ಜೂನ್ 15ರಿಂದ ನೀವು ನಿಷೇಧ ಮಾಡಬೇಕು, ಅದನ್ನು ಎಲ್ಲೂ ಕೂಡ ಓಡಾಡಿಸಬಾರ್ದು ಅಂತ ಹೈಕೋರ್ಟ್ ಹೇಳಿದರೂ ಕೂಡ ಕೆಲವೊಂದಿಷ್ಟು ರ್ಯಾಪಿಡೋ ಬೈಕ್ನವರು ಅಥವಾ ಈ ರ್ಯಾಪಿಡೋದವರು ಅದು ಆಪ್ಷನನ್ನು ಓಪನ್ ಮಾಡಿ ಆನ್ ಮಾಡಿಕೊಂಡ್ರೂ ಕೂಡ ಅಂದರೆ ಹೈಕೋರ್ಟ್ ಕೊಟ್ಟಿರುವಂತಹ ನಿರ್ಧಾರಕ್ಕೆ ಕವಡೆ ಕಾಸಿನ ಕಿಮ್ಮತ್ತೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ರ್ಯಾಪಿಡೋದವರು ನಿನ್ನೆ ಅಂದರೆ 16ನೇ ತಾರೀಕು ಒಂದು ದಿನ ಆದ ನಂತರನೂ ಕೂಡ ರ್ಯಾಪಿಡೋ ಬೈಕ್ಗಳನ್ನು ಓಡಿಸಿದ್ದಾರೆ. RTO ಅಧಿಕಾರಿಗಳು 103 ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡಿ ಬಿಸಾಕಿದ್ದಾರೆ. ಇದೆಲ್ಲದರ ನಡುವೆ ಈ ರ್ಯಾಪಿಡೋ ಒಬ್ಬ ವ್ಯಕ್ತಿ ರ್ಯಾಪಿಡೋ ಮಾಡಿಕೊಂಡು ಹೋಗ್ತಾ ಇದ್ದಂತಹ ವ್ಯಕ್ತಿಯ ಮೇಲೆ ಮಹಿಳೆ ಹಲ್ಲೆ ಮಾಡಿದ್ದಾಳೆ. ಮೊದಲಿಗೆ ಏನಾಗುತ್ತೆ ಅಂತಂದರೆ ಈ ಬೆಂಗಳೂರು ಯಾಕೋ ಬೆಂಗಳೂರಿನ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ. ಈಗ ದೇಶದ ಪ್ರತಿಯೊಂದು ಜಿಲ್ಲೆ ಅಥವಾ ಪ್ರತಿಯೊಂದು ರಾಜ್ಯದ ಮೂಲೆಯಲ್ಲಿರುವಂತಹ ಜನರ ಕಣ್ಣು ಎಲ್ಲಿ ಬಿದ್ದಿದೆ ಅಂತಂದರೆ ಬೆಂಗಳೂರು ಮೇಲೆ ಬಿದ್ದಿದೆ. ಬೆಂಗಳೂರಲ್ಲಿ ಏನೇ ಆದ್ರೂ ಕೂಡ ವೈರಲ್ ಮಾಡಿಬಿಡೋದು. ಫಸ್ಟ್ಗೆ ಈ ವಿಡಿಯೋ ವೈರಲ್ ಆಗುತ್ತೆ. ಅದ್ಯಾರೋ ಮಹಿಳೆಯೊಬ್ಬರು ರ್ಯಾಪಿಡೋ ಬೈಕ್ ಜೊತೆ ಜಗಳ ಆಡ್ತಾ ಇದ್ದಾರೆ. ರ್ಯಾಪಿಡೋದವನು ಏನು ಮಾಡ್ತಾನಂತಂದರೆ ಒಂದು ಕಪಾಳಕ್ಕೆ ಹೊಡಿತಾನೆ, ಆ ಮಹಿಳೆ ಬಿದ್ದುಬಿಡ್ತಾರೆ. ಆ ಮಹಿಳೆ ಕೆಳಗಡೆ ಬೀಳ್ತಾರೆ. ಇದನ್ನು ಇಟ್ಟುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಬೆಂಗಳೂರಿನ ಪರಿಸ್ಥಿತಿ ಹೆಂಗಾಗಿದೆ, ಬೆಂಗಳೂರಲ್ಲಿ ಏನಾಗ್ತಾ ಇದೆ ನೋಡಿ, ಮಹಿಳೆ ಮೇಲೆ ಹೆಂಗೆ ಹಲ್ಲೆ ಮಾಡಿದ್ದಾನೆ ಇವನು ನೋಡಿ ಅಂತ ಹೇಳ್ತಾನೆ. ನೋಡಿ ಈ ಹೊಡಿತಾನವನು. ಇದು ಫಸ್ಟ್ ಪಾರ್ಟು. ಏನು ಕಮಾಂಡರ್ ಆಗಿದ್ನಲ್ಲ, ಕಮಾಂಡರ್ ಕೇಸ್ ಆಗಿತ್ತಲ್ಲ, ಅದೇ ತೆರನಾಗಿ ಸೇಮ್ ಟು ಸೇಮ್. ಇದಕ್ಕಿಂತ ಮುಂಚೆ ಈ ಮಹಿಳೆನೇ ಮೊದಲು ಕಿರಿಕ್ ಮಾಡಿದ್ದು ಅಂತ ಆ ವ್ಯಕ್ತಿ ಹೇಳಿದರೂ ಕೂಡ ಯಾರೊಬ್ಬರು ಈ ವ್ಯಕ್ತಿಯ ಈ ರ್ಯಾಪಿಡೋ ಯುವಕನ ಮಾತೇ ಕೇಳಿಲ್ಲ. ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸರು ಕೂಡ ಅರೆಸ್ಟ್ ಮಾಡ್ತಾರೆ ಈ ವ್ಯಕ್ತಿನ. ಪೊಲೀಸರು ಅರೆಸ್ಟ್ ಮಾಡಿದ ನಂತರ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿದಾಗ CCTV ಫೂಟೇಜ್ಗಳನ್ನು ಚೆಕ್ ಮಾಡಿದಾಗ ಮೊದಲಿಗೆ ಇದೇ ಮಹಿಳೆ ಆ ಯುವಕನ ಮೇಲೆ ಹಲ್ಲೆ ಮಾಡಿದ್ದು ಕಂಡು ಬರುತ್ತೆ. ಮೊದಲಿಗೆ ಇದೇ ಮಹಿಳೆ ತನ್ನ ಟಿಫನ್ ಬಾಕ್ಸನ್ನು ಹಿಡ್ಕೊಂಡು ಹೊಡಿತಾಳೆ. ಏನಕ್ಕೋಸ್ಕರ ಈ ವಾದ ವಿವಾದ ಜಗಳ ಆಯಿತು ಅಂತಂದರೆ, ರ್ಯಾಪಿಡೋ ಬೈಕನ್ನು ಇವಳು ಬುಕ್ ಮಾಡಿರ್ತಾರೆ. ಬುಕ್ ಮಾಡಿದ ತಕ್ಷಣ ಇವರು ನನಗೆ ಆಫೀಸಿಗೆ ಬೇಗ ಹೋಗಬೇಕು, ಅದಕ್ಕೋಸ್ಕರ ನೀವು ಬೇಗ ಹೋಗಬೇಕು ಅಂತ ಹೇಳಿದಾಗ ಪಾಪ ಆ ವ್ಯಕ್ತಿ ಏನು ಮಾಡ್ತಾನಂತಂದರೆ ಈ ಮಹಿಳೆಗೆ ಕಿಮ್ಮತ್ತು ಕೊಟ್ಟು ಏನಂತಂದರೆ ಮಹಿಳೆ ಅನ್ನುವಂತಹ ಗೌರವ ಕೊಟ್ಟು ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇರ್ತಾನೆ. ಆವಾಗ ನೀವು ಯಾಕೆ ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ದೀರಾ ಅಂತಂದು ಹೇಳಿಬಿಟ್ಟು ನೀವು ಸೈಡ್ಗೆ ಹಾಕಿ ಅಂತಂದ್ಬಿಟ್ಟು ಆ ವ್ಯಕ್ತಿಯ ಮೇಲೆ ಇವರು ಹಲ್ಲೆ ಮಾಡ್ತಾರೆ. ಆವಾಗ ಇವನು ಹಲ್ಲೆಗೊಳಗಾದ ನಂತರ ಸುಮ್ಮನೆ ಇರ್ತಾನೆ. ಆದರೆ ಅತಿರೇಕಕ್ಕೆ ಹೋಗ್ತಾ ಇದ್ದ ಹಾಗೆ ಇವನು ಒಂದು ಬಾರಿಸಿದ್ದಾನೆ. ನೋಡಿ, ಈ ಮಹಿಳೆ ಅನ್ನುವಂತಹ ಗೌರವ ಇಟ್ಕೊಂಡು ಕಾನೂನು ನಮ್ಮ ಜೊತೆಗೆ ಕಾನೂನು ಇದೆ ಅಂತ ಮಾಡ್ತಾ ಇದ್ದರೆ ಮುಂದೆ ಹೆಂಗೆ ಗತಿ ಅಂತ ಅವ್ರು ಹೇಳ್ತಾರೆ. ಆಮೇಲೆ ತನಿಖೆಯನ್ನು ಮಾಡಿದಾಗ ನಾನೇನೂ ಮಾಡೇ ಇಲ್ಲ ನೋಡಿ, ನನ್ನ ಮೇಲೇ ಹೊಡೆದಿದ್ದಾನೆ ಅಂತ ಸುಳ್ಳು ಹೇಳ್ತಾಳೆ ಆ ಮಹಿಳೆ. ಈ ತೆರನಾಗಿ ಕಾನೂನನ್ನು ನೀವು ದುರುಪಯೋಗ ಮಾಡ್ಕೊಳ್ತಾ ಹೋದರೆ ಮಹಿಳೆಯರು, ಮುಂದೊಂದು ದಿನ ಅದೇ ಕಾನೂನು ನಿಮಗೆ ಏನಂತಂದರೆ ಮುಳುವಾಗತ್ತೆ. ಈಗಲೂ ಕೂಡ ಆಗಿದ್ದು ಇದೆ. ಎಷ್ಟೇ ಬೇಡಿಕೊಂಡ್ರೂ ಕೂಡ ವ್ಯಕ್ತಿ ಹೇಳ್ತಾನೆ ನಾನೇನು ಮಾಡಿಲ್ಲ, ಅವರೇ ಫಸ್ಟು ಹಲ್ಲೆ ಮಾಡಿದ್ದು ಅಂತ ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆವಾಗ ಪೊಲೀಸರು ಏನು ಮಾಡ್ತಾರೆ ಅಂತಂದರೆ, ಹೀಗಾಗಿ ಪೊಲೀಸರು ಕೂಡ ತನಿಖೆ ಮಾಡಿದಾಗ ಈ ಒಂದು ವಿಷಯ ಬೆಳಕಿಗೆ ಬಂದಿದೆ. ಹಾಗಾದರೆ ಆ ವ್ಯಕ್ತಿ ಏನು ಹೇಳ್ದ ಅಂತ ಕೇಳ್ಕೊಂಬನ್ನಿ. ಒಂಬತ್ತುವರೆ ಆಗಿರುತ್ತೆ ಬೆಳಗ್ಗೆ. ನಾನು ಫೋನ್ ಮಾಡಿ ರ್ಯಾಪಿಡೋಯಿಂದ ಕಾಲ್ ಮಾಡಿ ಅಡ್ರೆಸ್ ಎಲ್ಲಿದ್ರು ಅಂತ ಹೇಳ್ತಾರೆ. ಇಲ್ಲಿದ್ರಂತ ಬುಕ್ ಮಾಡ್ತಾರೆ. ಬರ್ತಾರೆ, ರ್ಯಾಶ್ ಮಾತಾಡ್ಕೊಂಡು ಬರ್ತಾರೆ ಅವರು, ಹಿಂಗೆ ಹೋಗ್ಬೇಕು ಅಂತ. ಸರಿ ಕೂರಿಸ್ಕೊಂಡು ನಾನು ಒಳಗಡೆಯಿಂದ ಜೈತಿಯಿಂದ ಒಳಗಡೆಯಿಂದ ಕರ್ಕೊಂಡ್ಬರ್ತೀನಿ. ಮೇನ್ ರೋಡ್ ಹೋದ್ರೆ ಸಿಗ್ನಲ್ ಅವ್ರ ಪಾಪ ಆಫೀಸ್ ಲೇಟ್ ಆಗ್ಬೋದು ಅಂತ ಒಳಗಡೆಯಿಂದ ಇದು ಮಾಡ್ಕೊಂಡು ಬರ್ತೀನಿ. ಆಫೀಸ್ ಹತ್ರ ಇನ್ನೇನು ಅವ್ರ ಜೈನ ಫುಟ್ಬಾಲ್ ರೋಡ್ ಹತ್ರ ಬರ್ತಾ ನಾನು ಮಧ್ಯದಲ್ಲಿ ಬರ್ತಾ ಇರ್ತೀನಿ. ಸಡನ್ ನಿಲ್ಸಿದ್ರೆ ಗಾಡಿ ಯಾರು ಗುದ್ದು ಬಿಡ್ತದೆ. ನಿಲ್ಸು ಅಂತ ಹೇಳ್ತಾರೆ. ನಾನು ಇರಿ ಮೇಡಮ್ ಇಲ್ಲಿ ನಿಲ್ಸಿರಿ ಅಂತ ಹೇಳಿದೆ. ಅದನ್ನ ನಿಲ್ಲಿಸ್ಬಿಟ್ಟು ಲೆಫ್ಟ್ ಮುಂದೆ ಸ್ವಲ್ಪ ಒಂದು 100 ಮೀಟರ್ಸ್ ಮುಂದೆ ನಿಲ್ಸಿರ್ತೀನಿ ಅವ್ರ ಆಫೀಸಿಂದ ಮುಂದೆ. ನಿಲ್ಲಿಸ್ಬಿಟ್ಟು ಅವ್ರು ಹೇಳ್ತಾರೆ, ನಿಂಗೆ ಏನೇ ಓದಿರೋದು ಹಂಗೆ ಹಿಂಗೆ, ನಿಂಗೆ ಅಷ್ಟು ಗೊತ್ತಾಗಲ್ಲ, ರೂಟ್ ಗೊತ್ತಾಗಲ್ಲ,
ನಾನು ಮೇಡಮ್ ನಿಮಗೆ ಶಾರ್ಟ್ ಕಟ್ ಆಗಲಿ ಅಂತ ಹಿಂಗೆ ಕರ್ಕೊಂಬಂದೆ ಅಂತ ಮಾತಾಡೋಕ್ಕೆ ಬಿಡ್ತಿಲ್ಲ, ಮಾತಾಡ್ತಾನೆ ಅವರೇ ರಾಶ ಮಾತಾಡ್ತಾವ್ರೆ, ಏನೋದಿದೆಯಾ ಹಂಗೆ ಹಿಂಗೆ ಅಂತ ಮಾತಾಡ್ತಾವ್ರೆ. ನನಗೂ ಕೋಪ ಬಂತು, ಮೇಡಮ್ ನೀವೇ ಕೇಳಿದ್ರು ಹಂಗಾರೆ ನಿಮ್ಮ ಕಂಟ್ರಿಗೆ ಹೋಗ್ಬಿಡಿ ಅಂತ ಅಂದೆ ನಾನು. ಹಂಗಿದ್ರೆ ಎಷ್ಟು ಪೇಮೆಂಟ್ 77 ಅಂದರು. ನಾನು ಮಾತಾಡಿದೆ, ಹೋಗಿ ಮೇಡಮ್ ಆಯಿತು ಅಂತ ಅವ್ರು ಕೇಳ್ತಾನೆ ಬೈತಾನೆ ಅವರೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಆಮೇಲೆ ಅಲ್ಲಿ ಕರ್ತಪಟ್ಟು ಕೈ ಮಾಡೋಕ್ಕೆ ಬರ್ತಾರೆ. ಕೈ ಮಾಡೋಕ್ಕೆ ಬಂದಾಗ ನಾನು ಸುಮ್ಮನೆ ಹೇಳಿದೆ, ಮೇಡಮ್ ನಿಮ್ಗೆ ನಮಗೆ ಕೈ ಮಾಡೋಕ್ಕೆ ರೈಟ್ಸ್ ಇಲ್ಲ, ಪರ್ಸನಲ್ ವಿಷಯ ರೈಟ್ಸ್ ಇಲ್ಲ, ನಾನು ಅಲ್ಲಿ ಬಂದು ಕಂಪ್ಲೇಂಟ್ ಮಾಡ್ತೀನಿ ಅಂತ ಇದು ಮಾಡೋರು. ತಿರ್ಗಾ ಬಂದು ಬ್ಯಾಸ್ಕೆಟಲ್ಲಿ ಅದು ಟಿಫಿನ್ ಬಾಕ್ಸ್ ಹೊಡಿತಾರೆ. ನನಗೆ ಕೋಪ ಬಂತು, ನಾನು ನೋಡ್ತಂಕ ಹೋಗ್ಬಿಟ್ಟು ಅಲ್ಲಿರೋರೆಲ್ಲ ಹೇಳ್ತಾರೆ ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಅಂತ, ಮತ್ತೆ ಇವ್ರು ಮಾಡಿದ ತಪ್ಪ ಹಿಂಗೆಲ್ಲ ಅಂತ ಅಲ್ಲಿ ಗಾಡಿ ಕೆಲಸವ್ರು ಇಡ್ತಾರೆ. ಫಸ್ಟ್ ಅವರೇ ಹೊಡೆದಿದ್ದು, 2 ಸಲ ಹೊಡೆದ್ರು. ಒಂದು ಕತ್ತನ್ ಬಿಟ್ಟು ಅಂತ ಜೋಡಲ್ಲೇ ಇದು ಬರ್ತಾ ವಾಯ್ಸ್ ರೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ಗೆ ಸ್ವಲ್ಪ ನಿಧಾನ ಮತ್ತೆ ಮೇಡಮ್ ಅಕ್ಕಪಕ್ಕ ನೋಡೋದು ಏನು ತಿಳ್ಕೊಳೋದ ಅಂತ ಹೇಳ್ತಾರೆ, ಕೇಳ್ತಿಲ್ಲ ಅಮ್ಮ. ಆಮೇಲೆ ನಾನು ಒಂದೇಟ್ ಕೊಟ್ಟೆ ಸರ್. ಅದು ಭಾಷೆ ವಿಚಾರವಾಗ ಆಕೆ ಹಿಂದಿ ಮಾತಾಡ್ತಾನೆ ಅವ್ರು ಸರ್. ಅವರು ಏನು ಭಾಷೆಯಲ್ಲಿ ನನಗೆ ಸ್ವಲ್ಪ ಇಂಗ್ಲೀಷ್ ಅರ್ಧ ಬರುತ್ತೆ ಸರ್. ಅದು ನಾನು ಮಾಡೋಷ್ಟು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೆ, ಅವ್ನು ಕೇಳ್ತಾನೆ ಇಲ್ಲ. ನೀವು ನಿಮ್ಮ ಕಂಟ್ರಿಗೆ ಹೋಗು ಸ್ಟುಪಿಡ್ ಇದೆ ಅಂತ ಮಾತಾಡ್ತಾವ್ರೆ. ಅವ್ನು ಒಂದೇಟ್ ಕೊಟ್ಟೆ, ಅವರು ಹೊಡೆದು ಕಂಟ್ರಿಗೆ ಹೋಗು ಅಂದ್ರೆ ಸರ್ ಅವ್ರ ಕಂಟ್ರಿಗೆ ಹೋಗಿ ಅವ್ರು ನಿಮ್ಮ ಸ್ಟೇಟ್ಗೆ ಹೋಗಕ್ಕೆ, ನಾನು ಇಂಗ್ಲೀಷಲ್ಲಿ ಏನೋ ಮಾತಾಡ್ಬಿಟ್ಟೆ, ನಿಮ್ಮ ಸ್ಟೇಟ್ಗೆ ಹೋಗಿ ಅಂತ ಇರಬೇಡಿ ಅಂತ. ಅವ್ರು ನನ್ನ ಇಷ್ಟ ಹಂಗೆ ಹಿಂಗೆ ಅಂತ ಅಂದು ಸರಿ ಅಂದ್ಬಿಟ್ಟು ಪೇಮೆಂಟ್ ಮಾಡಿದ್ರು ಸರ್. ಕೊನೆಗೆ ಪೇಮೆಂಟ್ ಮಾಡಿಬಿಟ್ಟು ಅವರು ಒಂದು ಡೇಟ್ ಹೊಡೆದ್ರು. ಸರಿ ಅಂದ್ಬಿಟ್ಟು ಅವ್ರು ಎಲ್ಲೋ ಹೋಗ್ಬಿಟ್ಟು ಅಲ್ಲೇ ನನ್ನ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಕಂಪ್ಲೇಂಟ್ ಮಾಡೋದು ಅಂತ ಅಲ್ಲೇ ಹೋದೆ ಸರ್. ಅಲ್ಲಿ ಅವರು ಇದು ಕುಶಾಲ್ ಸ್ಟೋರಲ್ಲಿ ವರ್ಕ್ ಮಾಡೋದವರು, ಆಂಧ್ರದವರು. ಹೋಗ್ಬಿಟ್ಟು ಮ್ಯಾನೇಜರ್ ಆಗಿಲ್ಲ ಅಂತ ಕೇಳಿದೆ. ನಾನೇ ಸ್ಟೋರ್ ಇನ್ಚಾರ್ಜ್, ಮ್ಯಾನೇಜರ್ ಇಲ್ಲ ಅಂತ ಅಂದರು. ನೋಡಿ ಸರ್ ಹಿಂಗಾಯ್ತು ಅಮ್ಮ, ನೋಡಿ ಹಿಂಗೆ ಮಾಡ್ತಾರೆ ಮೇಡಮ್. ಈ ಯುವಕನನ್ನ ಪೊಲೀಸರು ತನಿಖೆಯನ್ನು ಮಾಡಿದ್ದಾರೆ. ಅರೆಸ್ಟ್ ಏನಾದರೂ ಮಾಡಿದ್ದೇ ಆದಲ್ಲಿ ಆ ಮಹಿಳೆಯನ್ನು ಕೂಡ ಅರೆಸ್ಟ್ ಮಾಡಬೇಕು. ಯಾಕಂತಂದರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆಗಿರುವಂತಹ ಗೌರವ ಇರತ್ರಿ. ಬೇಕಾಬಿಟ್ಟಿಯಾಗಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ, ಮಹಿಳೆ ಅನ್ನೋ ಕಾರಣಕ್ಕೆ ನನ್ನ ಹತ್ರ ಕಾನೂನು ಇದೆ, ಕಾನೂನು ರೂಲ್ಸ್ ಇದೆ, ರೆಗ್ಯುಲೇಷನ್ ಇದೆ ಅಂತ ಅಂದ್ಬಿಟ್ಟು ನೀವು ಹೆಂಗೆ ಬೇಕಾದಂಗೆ ವರ್ತನೆ ಮಾಡಿದ್ರೆ ಬೇರೆಯವ್ರಿಗೂ ಕೂಡ ಇದು ಇಫೆಕ್ಟ್ ಆಗುತ್ತೆ. ಹೆಣ್ಣು ಅನ್ನುವಂತಹ ಒಂದು ವಿಷಯವನ್ನು ಇಟ್ಕೊಂಡು ನೀವು ಸುಳ್ಳು ಹೇಳಿ, ಅಲ್ಲಿ ಕೇಳ್ತಾರೆ, ಜನ ಕೇಳ್ತಾರೆ, ನೀವೇನಾದರೂ ಹೊಡೆದ್ರೇನ್ರಿ ಅಂತ ಕೇಳಿದಾಗ ನಾನೇನು ಹೊಡೆದಿಲ್ಲ ಸರ್, ಅವರೇ ಫಸ್ಟ್ ಹೊಡಿತಾ ಇರೋದು ಅಂತ ಸುಳ್ಳು ಹೇಳಿದಾಗ ಈ ಮಹಿಳೆ ಸಿಕ್ಕಾಕಿಕೊಂಡಿದ್ದಾರೆ. ಸೊ ಈಗ ಪೊಲೀಸರು ಏನಾದರೂ ತನಿಖೆಯನ್ನು ಮಾಡಿದ್ರೆ, ಇವನೇನಾದರೂ ಅರೆಸ್ಟ್ ಮಾಡಿದ್ರೆ ಈ ಯುವಕನನ್ನು, ಆ ಮಹಿಳೆಯನ್ನು ಕೂಡ ಅರೆಸ್ಟ್ ಮಾಡಬೇಕು. ಜೊತೆಗೆ ಇವನೇನು ಪಾಪ ವಿಡಿಯೋ ಬೈಟ್ ಕೊಟ್ಟಿದ್ದಾನಲ್ಲ, ವಿಡಿಯೋ ಹೇಳಿಕೆಯನ್ನು ಕೊಟ್ಟಿದ್ದಾನಲ್ಲ, ಆ ಮಹಿಳೆ ಕಡೆಯಿಂದನೂ ಕೂಡ ವಿಡಿಯೋ ಹೇಳಿಕೆಯನ್ನು ಪಡೆದುಕೊಂಡು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಸ್ಬೇಕು. ಅವ್ರದ್ದು ಏನು ತಪ್ಪಿದೆ, ಇವ್ರದ್ದೇನು ತಪ್ಪಿದೆ ಅಂತ ನೋಡಿಕೊಂಡು ಹಾಕಿಸ್ಬೇಕು, ಬುದ್ಧಿವಾದ ಹೇಳಿ ಕಳಿಸ್ಬೇಕು. ಓಕೆನಾ? ಸೊ ಹೀಗಾಗಿ ಬೆಂಗಳೂರಲ್ಲೂ ಇಂತಹ ದುರ್ಘಟನೆಗಳು ಸಂಭವಿಸ್ತಾ ಇರೋದು ಕೆಲವೊಂದಿಷ್ಟು ಜನರಿಗೆ ಇದೇ ಆಹಾರವಾಗಿ ಹೋಗ್ಬಿಟ್ಟಿದೆ. ನೋಡಿದ್ರೆ ಬೆಂಗಳೂರು ಹೆಂಗಾಗಿದೆ, ನೋಡಿದ್ರೆ ಬೆಂಗಳೂರಲ್ಲಿ ಏನಾಗ್ತಾ ಇದೆ ಅಂತ ಕೆಲವೊಂದಿಷ್ಟು ರಾಷ್ಟ್ರೀಯ ಮಾಧ್ಯಮಗಳು ಒಳ್ಳೆಯ ಆಹಾರ ಬಕಪಕ್ಷಿಗಳಂತೆ ಕಾಯ್ತಾ ಇರ್ತಾರೆ. ಆದರೆ ಸುದ್ದಿ ಮಾಡೋದಕ್ಕಿಂತ ಮುಂಚೆ ಒಂಚೂರು ಕೂಲಾಗಿರಬೇಕು. ಬೆಂಗಳೂರಲ್ಲಿ ಇಂಥ ಯಾವುದೂ ಕೆಲಸಗಳು ಅಂತ ಇಂತಹ ಅಹಿತಕರ ಘಟನೆಗಳು ನಡೆಯೋದಿಲ್ಲ. ಯಾಕೆ ಬೆಂಗಳೂರು ಟಾರ್ಗೆಟ್ ಆಗ್ತಾ ಇದೆ ಅಂತಂದರೆ ತಮ್ಮೂರಲ್ಲಿ ಏನೂ ಇಲ್ವಲ್ಲ, ತಮ್ಮೂರು ಹಾಳು ಬಿದ್ದೋಗಿದೆ.